ಇವತ್ತು ಮಾರ್ನಿಂಗ್ ವರ್ಕೌಟ್ಸ್ ಮಾಡಿದ್ದೀನಿ, ಬಟ್ ಅದು ಶೂಟ್ ಮಾಡೋದಕ್ಕೆ ಆನ್ ಮಾಡಿ ಹೋಗಿದ್ದೀನಿ, ಬಟ್ ರೆಕಾರ್ಡೇ ಆಗಿಲ್ಲ. ಸೊ ಹಾಗಾಗಿ ಈ ಡೇ 18ಇಂದು ವರ್ಕೌಟ್ಸ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ. ಬಟ್ ಮಿಸ್ ಮಾಡದೆ ನೀವು ವರ್ಕೌಟ್ಸ್ನ ಮಾಡಿ ಆಯಿತಾ. ಸೊ ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಏನು ವರ್ಕೌಟ್ಸ್ನ ತೋರಿಸಿದ್ನಲ್ಲ, ಅದರಲ್ಲಿ ಯಾವುದಾದ್ರೂ ಒಂದು ಪಿಕ್ ಮಾಡಿಕೊಂಡು ನೀವು ವರ್ಕೌಟ್ಸ್ನ ಮಾಡ್ಬೋದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ಇವತ್ತು ನಮ್ಮ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 18. ಇವತ್ತು ನನ್ನ ಡಯಟ್ ರೊಟೀನ್ ಹೇಗಿರುತ್ತೆ ಅಂತ ಶೇರ್ ಮಾಡ್ತೀನಿ. ಆ್ಯಂಡ್ ನಾನು ಎಲ್ಗೋ ರೆಡಿ ಆಗಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಸೊ ರೆಡಿ ಆಗಿಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಬಳ್ಳಾರಿಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಕೆಲಸದ ಮೇಲೆ. ಹಾಗಾಗಿ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ. ಸೊ ಈ ಥರ ಹೊರಗಡೆ ಹೋಗೋದು ಇದ್ದೇ ಇರುತ್ತೆ. ಡಯಟ್ ಅಂದರೆ ಸ್ಟ್ರಿಕ್ಟ್ ಆಗಿ ಮನೇಲೇ ಕುತ್ಕೊಂಡು ಎಲ್ಲಿ ಫಂಕ್ಷನ್ಸು ಹೊರಗಡೆ ಹೋಗ್ದೇನೆ ಬರೀ ಮನೇಲಿ ಇದ್ಕೊಂಡು ಡಯಟ್ ಮಾಡೋದಕ್ಕೆ ತುಂಬ ರೇರ್, ಅದು ಆಗೋದೇ ಇಲ್ಲ. ಸೊ ಈ ಥರ ಚಿಕ್ಕ ಪುಟ್ಟ ಹೊರಗಡೆ ಹೋಗೋದು ಎಲ್ಲ ಇರುತ್ತಲ್ಲ. ಸೊ ಆ ಥರ ಹೊರಗಡೆ ಹೋದಾಗ ಹೊರಗಡೆನೂ ತಿಂತೀನಿ. ಸೊ ಆದ್ರೂ ನಾನು ಈ ಥರ ಡಯಟ್ನ ಯಾವ ಥರ ಮೇಂಟೈನ್ ಮಾಡ್ತಾ ಇಷ್ಟು ತೆಳ್ಳಗಿದ್ದೀನಿ ಅನ್ನೋದನ್ನ, ಅದೇ ಒಂದು ಟ್ರಿಕ್ನ ನನ್ನ ವಿಡಿಯೋಸಲ್ಲಿ ಶೇರ್ ಮಾಡ್ತಾನೆ ಇರ್ತೀನಿ. ನಾನು ರಿಯಲಿಸ್ಟಿಕ್ ಆಗಿ ನಾನು ಯಾವ ಥರ ವೆಯ್ಟ್ ಲಾಸ್ನ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಹಳೇ ಡ್ರೆಸ್. ಇದೂ ಅಷ್ಟೇ ಒಂದು 7-8 ವರ್ಷ ಡ್ರೆಸ್ಸು. ಎಷ್ಟು ಚೆನ್ನಾಗಿ ಫಿಟ್ ಆಗ್ತಾ ಇದೆ ಗೊತ್ತಾ. ನನಗಂತೂ ಈ ಥರ ಹಳೆ ಡ್ರೆಸ್ಗಳು ಫಿಟ್ ಆದಾಗ ಎಷ್ಟು ಖುಷಿ ಆಗುತ್ತೆ ಹೇಳಿ ನೀವೇ. ಎಲ್ಲೋ ವಾರ್ಡ್ರೋಬಲ್ಲಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ತೆಗೆದು ಇಟ್ಬಿಟ್ಟಿರ್ತೀವಿ. ಕೆಲವೊಂದು ಡ್ರೆಸ್ಗಳು ಫೇವ್ರೇಟ್ ಇರುತ್ತೆ, ಹಾಕೊಳ್ಳೋದಕ್ಕೆ ಆಗೋದಿಲ್ಲ, ಬಟ್ ಹಾಗೆ ಇಟ್ಟಿರ್ತೀವಿ. ಸೊ ಫೈನಲಿ ಅಂಥ ಡ್ರೆಸ್ಗಳೆಲ್ಲ ಈಗ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಥರ ಎಲ್ಲ ರಿಸಲ್ಟ್ ಸಿಕ್ಕಾಗ ನಿಜವಾಗ್ಲೂ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ. ಆ್ಯಂಡ್ ಇಷ್ಟೆಲ್ಲ ಕಷ್ಟಪಟ್ಟಿರೋದಕ್ಕೂ ಸಾರ್ಥಕ ಅನ್ಸುತ್ತೆ ಅಲ್ಲ. ಸೊ ಈಗ ಬನ್ನಿ, ಇವತ್ತು ಈ ಜೀರಿಗೆ ಕಷಾಯ ನಿನ್ನೆ ಮಾಡ್ಕೊಂಡಿದ್ದಲ್ಲ, ಅದೇ ಜೀರಿಗೆ ಕಷಾಯನ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದರಿಂದ ನಾನು ನನ್ನ ವೆಯ್ಟ್ ಲಾಸ್ ರೊಟೀನ್ನ ಸ್ಟಾರ್ಟ್ ಮಾಡ್ತೀನಿ, ನನ್ನ ಡಯಟ್ ರೊಟೀನ್ನ. ಸೊ ಈಗ ಟೈಮ್ ಬಂದ್ಬಿಟ್ಟು 11 ಗಂಟೆ ಆಗಿದೆ. ಇದನ್ನು ತೊಗೊಂಡ್ಬಿಟ್ಟು ಬಳ್ಳಾರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಂದು ಲಂಚ್ ಬಂದ್ಬಿಟ್ಟು ಅಲ್ಲೇ ಹೊರಗಡೆನೇ ಊಟ ಮಾಡೋದಿದೆ. ಸೊ ಸ್ವಲ್ಪ ಇವತ್ತು ಚೀಟ್ ಆಗುತ್ತೆ ಫಸ್ಟ್ ಮೀಲ್. ಯೂಶ್ವಲಿ ಹೊರಗಡೆ ಹೋದಾಗ ನಂಗೆ ಬಿರಿಯಾನಿ ತಿನ್ನೋದಕ್ಕೆ ತುಂಬ ಇಷ್ಟ. ಹಾಗಾಗಿ ಚೀಟ್ ಮಾಡಿ ಮತ್ತೆ ನೈಟ್ಗೆ ಅದನ್ನ ಯಾವ ಥರ ಬ್ಯಾಲೆನ್ಸ್ ಮಾಡ್ಕೊತೀನಿ ಅನ್ನೋದನ್ನ ತೋರಿಸ್ತೀನಿ. ಎವ್ರಿ ಟೈಮ್ ತೋರಿಸ್ತಾ ಇರ್ತೀನಿ. ಸೊ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಫಾಲೋವರ್ಸ್ ನಮ್ಮ ವೀಡಿಯೋಸ್ನ ಇಷ್ಟಪಡ್ತಿರ್ತೀರಲ್ಲ ಅಂಥವ್ರಿಗೆ ಟ್ರಿಕ್ಸ್ ಗೊತ್ತಾಗುತ್ತೆ. ಸೊ ಇವತ್ತು ಮಾರ್ನಿಂಗು ನಾನು ವೆಯ್ಟ್ ಲಾಸ್ ಡ್ರಿಂಕಿಗೆ ಜೀರಿಗೆ ಕಷಾಯನ ತೊಗೊಂಡಿದ್ದೀನಿ. ಇದಕ್ಕೆ 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಪ್ಯಾನಲ್ಲಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆ ಅರ್ಧ ಲೆಮನ್ ಜ್ಯೂಸು ಹಾಗೆ ಒಂದು ಸ್ವಲ್ಪ ಜೇನುತುಪ್ಪನ ಮಿಕ್ಸ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಇದು ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲೇ ತೊಗೊಂಡಿರೋ ಅಂಥ ಡ್ರಿಂಕು. ಸೊ ಇದನ್ನು ತೊಗೊಂಡಾದ್ಮೇಲೆ ನಾನು ಬ್ರೇಕ್ಫಾಸ್ಟ್ ಏನೂ ಮಾಡ್ಕೊಂಡಿಲ್ಲ, ಯಾಕಂದರೆ ನಾನು 2 ಮೀಲ್ಸ್ನ ಮಾಡ್ತಿರೋದ್ರಿಂದ. ಸೊ ಫಸ್ಟ್ ಮೀಲು ಅರೌಂಡ್ 12 o'clock ಹಂಗೆ ತೊಗೊಳ್ತೀನಿ. ಸೊ ನಾವು ಬಳ್ಳಾರಿಗೆ ರೀಚ್ ಆದಮೇಲೆ ಹೇಳಿದ್ನಲ್ಲ, ನಾನು ತೊಗೊಂಡಿರೋದು ಬಿರಿಯಾನಿ ತೊಗೊಂಡಿದ್ದೀನಿ, ಚಿಕನ್ ಬಿರಿಯಾನಿ. ಅದ್ರ ಜೊತೆ ಸ್ವಲ್ಪ ರೈತಾ. ಕ್ವಾಂಟಿಟಿ ನೋಡ್ತಿರ್ಬೋದು ನಾನು ಎಷ್ಟು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಈ ಥರ ಎಲ್ಲ ನಾವು ಮ್ಯಾನೇಜ್ ಮಾಡಿಕೊಂಡಾಗ ನಮ್ಮ ಡಯಟಿಗೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಬಟ್ ಇದು ಚೀಟಿಂಗ್ ಮೀಲಲ್ಲೇ ಕನ್ಸಿಡರ್ ಆಗುತ್ತೆ. ಸೊ ನಾನು ಈ ಥರ ಚೀಟ್ ಮಾಡಿದಾಗ, ಈ ಥರ ಔಟ್ಸೈಡ್ ಫುಡೆಲ್ಲ ತೊಗೊಂಡಾಗ ನಾನು ಯಾವ ಥರ ನನ್ನ ಡಯಟ್ನ ಮ್ಯಾನೇಜ್ ಮಾಡ್ಕೊತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ, ಬನ್ನಿ.
ಹಾಯ್, ಏನು ಮಾಡ್ತಾ ಇದ್ದೀರಾ? ಬೆಳಗ್ಗೆ ಬಳ್ಳಾರಿಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಸೊ ಬಳ್ಳಾರಿಗೆ ಹೋಗಿ ಬಂದಾಯಿತು. ಆ್ಯಂಡ್ ಈಗ ಟೈಮ್ ಬಂದುಬಿಟ್ಟು ನಾವು ಊರಿಂದ ಬಳ್ಳಾರಿಯಿಂದ ಬರೋದೇ ಸ್ವಲ್ಪ ಲೇಟ್ ಆಯಿತು. ಸೊ ಮನೆಗೆ ರೀಚ್ ಆಗೋಷ್ಟರಲ್ಲಿ 6:30 6:45 ಆಯಿತು. ಆ್ಯಂಡ್ ಮಧ್ಯಾಹ್ನ ಇವತ್ತು ಹೇಳಿದ್ದಲ್ಲ ಮೊದಲೇ ಬಿರಿಯಾನಿ ತಿಂದಿದೆ. ಸೊ ಹಾಗಾಗಿ ಈಗ ನೈಟ್ ತುಂಬ ಸಿಂಪಲ್ ಆಗಿ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. 2 ಮೀಲ್ಸೇ ಮಾಡ್ತಿರೋದ್ರಿಂದ ಸೊ ಏನಾದರೂ ಡಿಟಾಕ್ಸ್ ಆಗೋ ಥರ ಒಂದು ಡ್ರಿಂಕು. ನಿಮಗೆ ತುಂಬ ಸಲ ಮೆನ್ಷನ್ ಮಾಡಿದ್ದೀನಿ, ಈ ಥರ ನಾನು ಏನಾದರೂ ಹೊರಗಡೆ ಹೋದಾಗ, ಏನಾದರೂ ಔಟ್ಸೈಡ್ ಫುಡ್ ತೊಗೊಂಡಾಗ ಕಂಪಲ್ಸರಿ ನಾನು ಒಂದು ಡಿಟಾಕ್ಸ್ ಡ್ರಿಂಕ್ನ ತೊಗೊಳ್ತೀನಿ ಅಂತ. ಸೊ ಇವತ್ತೊಂದು ಅದೇ ಥರ ಪವರ್ಫುಲ್ ಆಗಿರೋವಂಥ ಒಂದು ಡಿಟಾಕ್ಸ್ ಡ್ರಿಂಕ್ನ ಶೇರ್ ಮಾಡಿದ್ದೀನಿ. ಇದನ್ನು ಅಷ್ಟೇ, ಈ ಥರ ನಾವು ಜಂಕ್ ಫುಡ್ಡು ಇಲ್ಲ ಅಂತಂದರೆ ನಮ್ಮ ಬಾಡಿ ಮೇನ್ ಆಗಿ ಡಿಟಾಕ್ಸ್ ಆಗಬೇಕು ಅನ್ನೋ ಟೈಮಲ್ಲಿ ಔಟ್ಸೈಡ್ ಫುಡ್ ಎಲ್ಲ ತೊಗೊಂಡಿರ್ತೀವಿ. ಸೊ ಅಂಥ ಟೈಮಲ್ಲಿ ಈ ಡಿಟಾಕ್ಸ್ ಡ್ರಿಂಕ್ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಡ್ರಿಂಕ್ನ ತೊಗೊಂಡಾಗ ನಾನು ಯೂಶ್ವಲಿ ಒಂದು 2-3 ಥರದ ಡಿಟಾಕ್ಸ್ ಡ್ರಿಂಕ್ ಮೇನ್ ಆಗಿ ಈ ಥರ ಔಟ್ಸೈಡ್ ಫುಡ್ ತೊಗೊಂಡಾಗ ಸಪ್ರೇಟ್ ಡಿಟಾಕ್ಸ್ ಡ್ರಿಂಕಲ್ಲೇ ನಾನು ಸಪ್ರೇಟಾಗಿ ಎಷ್ಟೊಂದು ವಿಡಿಯೋಸಲ್ಲಿ ತೋರಿಸಿದ್ದೀನಿ. ಬಟ್ ಈ ಥರ ಡಿಟಾಕ್ಸ್ ಡ್ರಿಂಕ್ ಏನಿರುತ್ತಲ್ಲ, ಮೇನ್ ಆಗಿ ಈ ಥರ ಜಂಕ್ ಫುಡ್ ತಿಂದಾಗ, ಆಯಿಲಿ ಫುಡ್ ತಿಂದಾಗ, ಔಟ್ಸೈಡ್ ಫುಡ್ ತಿಂದಾಗ ಈ ಥರ ಡಿಟಾಕ್ಸ್ ಡ್ರಿಂಕ್ನ ತೊಗೊಳೋದ್ರಿಂದ ನಮ್ಮ ಬಾಡಿ ಪ್ಯೂರಿಫಿಕೇಶನ್ ಆಗುತ್ತೆ. ಸೊ ನಾವು ತೊಗೊಂಡಿರೋವಂಥದ್ದು ಡೈಜೆಷನ್ ಆಗಿ ಫ್ಯಾಟ್ ಬರ್ನಿಂಗ್ ಪ್ರಾಸೆಸ್ಗೆ ಹೆಲ್ಪ್ ಮಾಡುತ್ತೆ ಅಂತ ಒಂದು ಡ್ರಿಂಕ್ನ ತೋರಿಸ್ತೀನಿ. ಸೊ ಈಗ ಫಸ್ಟ್ ಏನು ಮಾಡ್ತೀನಿ ಅಂದರೆ, ಡ್ರಿಂಕ್ ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಡಿಟಾಕ್ಸ್ ಡ್ರಿಂಕ್ನ. ಈಗ ಫಸ್ಟ್ ಡ್ರಿಂಕ್ನ ತೊಗೊಂಡ್ಬಿಡ್ತೀನಿ. ಸೊ ಈಗ ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ಈ ಡಿಟಾಕ್ಸ್ ಡ್ರಿಂಕ್ ತೊಗೊಂಡ್ಬಿಟ್ಟು, ಲಡ್ಡು ತುಂಬ ಲೈಟಾಗಿ ಮಾಡ್ತಿದ್ದಾನೆ, ಡಿಟಾಕ್ಸ್ ಡ್ರಿಂಕ್ ತೊಗೊಂಡ್ಬಿಟ್ಟು ಸೊ 1 hour ಗ್ಯಾಪ್ ತೊಗೊಂಡು ನಾನು ಏನಾದರೂ ಲೈಟಾಗಿ ಡಿನ್ನರ್ನ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತೆಲ್ಲ ಬಳ್ಳಾರಿಗೆ ಹೋಗಿದ್ವಲ್ಲ, ಸೊ ವ್ಲಾಗಿಂಗ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ಪರ್ಸ್ನಲ್ ವ್ಲಾಗ್ಸ್ನ ನೋಡೋದಕ್ಕೆ ಇಷ್ಟ ಆಯಿತು ಅಂದರೆ ಅಶ್ವಿನಿ ಗೀತಾಂಜಲಿ ವ್ಲಾಗ್ಸ್ ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ನಾನು ನನ್ನ ಪರ್ಸ್ನಲ್ ವ್ಲಾಗ್ಸ್ನೆಲ್ಲ ಶೇರ್ ಮಾಡ್ತಿರ್ತೀನಿ. ಆ್ಯಂಡ್ ಈಗ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಇಲ್ಲಿ ನಾನು ತೋರಿಸೋವಂಥ ಈ ಡಿಟಾಕ್ಸ್ ಡ್ರಿಂಕ್ ಬಂದುಬಿಟ್ಟು ಯಾರೆಲ್ಲ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀರಲ್ಲ, ಸೊ ಅಂಥವ್ರು ಈ ಡ್ರಿಂಕ್ನ ತೊಗೊಳ್ಬೋದು. ಆ್ಯಂಡ್ PCOD ಥೈರಾಯ್ಡ್ ಹೆಲ್ತ್ ಇಶ್ಯೂಸ್ ಇರೋರು ತೊಗೊಳ್ಬೋದು, ಡಯಾಬಿಟಿಕ್ ಇದ್ರೂ. ಆ್ಯಂಡ್ ಯಾರು ಪ್ರೆಗ್ನೆಂಟ್ ಇರ್ತಾರೆ, ಸೊ ಅಂಥವರು ಇದನ್ನು ಅವಾಯ್ಡ್ ಮಾಡಬೇಕು. ಯಾಕಂದರೆ ಇದು ಸ್ವಲ್ಪ ಬಾಡಿಗೆ ಹೀಟಿಂಗ್ ಎಫೆಕ್ಟ್ ಕೊಡುತ್ತೆ. ಸೊ ಆದಷ್ಟು ಇದನ್ನು ಅವಾಯ್ಡ್ ಮಾಡಿ ನೀವು ಪ್ರೆಗ್ನೆಂಟ್ ಆಗಿದ್ದರೆ. ಸೊ ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ 1.5 ಗ್ಲಾಸಷ್ಟು ನೀರನ್ನ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ಟಾರ್ ಹೂವು, ಅನಾನಸ್ ಹೂವು ಅಂತ ಹೇಳ್ತೀವಲ್ಲ, ಅದನ್ನು ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ನಮ್ಮ ಬಾಡಿನ ಡಿಟಾಕ್ಸಿಫೈ ಮಾಡೋದಕ್ಕೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಎಷ್ಟೊಂದು ಸಲ ಮೆನ್ಷನು ಮಾಡಿದ್ದೀನಿ ನಿಮಗೆ. ನಮಗೆ ಮಸಾಲೆ ಪದಾರ್ಥಗಳೆಲ್ಲ ಸಿಗುತ್ತಲ್ಲ, ಸೊ ಅದು. ನೆಕ್ಸ್ಟ್ ಬಂದುಬಿಟ್ಟು 2 ಏಲಕ್ಕಿ ತೊಗೊಂಡಿದ್ದೀನಿ. ಬಾಡಿನ ಕಾಮಾಗಿ ಇರಿಸುತ್ತೆ. ಆ್ಯಂಡ್ ನಮ್ಮ ಡೈಜೆಷನ್ ಏನೆಲ್ಲ ತೊಗೊಂಡಿರ್ತೀವಲ್ಲ, ಸೊ ಅದೆಲ್ಲ ಕ್ಲಿಯರಾಗಿ ಡೈಜೆಷನ್ ಆಗೋದಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಈ ಜೀರಿಗೆನೂ ಸಹ ನಮಗೆ ಸ್ಟಮಕ್ ಏನಾದರೂ ಅಪ್ಸೆಟ್ ಆಗಿದ್ರೆ, ಇಲ್ಲ ಔಟ್ಸೈಡ್ ಫುಡೆಲ್ಲ ತಿಂದು ಡೈಜೆಷನ್ ಆಗದೆ ಇರುತ್ತಲ್ಲ ಅಂಥದಕ್ಕೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿಯೇ ನಾನು ಸ್ಟಮಕ್ ಎಲ್ಲ ಅಪ್ಸೆಟ್ ಇದ್ದಾಗ ಜೀರಿಗೆ ಕಷಾಯನ ತೊಗೊಳ್ಳೋದು. ಆ್ಯಂಡ್ ಈಗ ಮೇನ್ ಇಂಗ್ರೀಡಿಯೆಂಟ್ ಏನು ಗೊತ್ತಾ, ನಾವು 2 ಟೇಬಲ್ ಸ್ಪೂನಷ್ಟು ನಾನು ನುಗ್ಗೆ ಸೊಪ್ಪನ್ನ ಯೂಸ್ ಮಾಡಿದ್ದೀನಿ. ಇದು ಮನೇಲಿ ಅವೈಲಬಲ್ ಇಲ್ಲ ಅಂತಂದರೆ ಇದ್ರ ಬದಲಾಗಿ 2 ಎಳೆಯಷ್ಟು ನಾವು ಕರಿಬೇವನ್ನು ಇದರಲ್ಲಿ ಯೂಸ್ ಮಾಡ್ಕೋಬೋದು. ಈ ನುಗ್ಗೆ ಸೊಪ್ಪು ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಆ್ಯಂಡ್ ನಮ್ಮ ಬಾಡಿನ ಡಿಟಾಕ್ಸಿಫೈ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡೋದ್ರಿಂದ ನುಗ್ಗೆ ಸೊಪ್ಪನ್ನ ಯೂಸ್ ಮಾಡಿದ್ದೀನಿ. ಈವನ್ ಕರಿಬೇವು ಸಹ, ಯಾರಿಗೆ ಡಯಾಬಿಟಿಕ್ಸ್ ಎಲ್ಲ ಇರುತ್ತಲ್ಲ ಅಂಥವ್ರಿಗೆ ಕರಿಬೇವು ಮತ್ತು ಈ ನುಗ್ಗೆ ಸೊಪ್ಪು ಎಲ್ಲ ತುಂಬ ಒಳ್ಳೆಯದು. ಸೊ ಈ ಥರ ಪ್ರಿಪೇರ್ ಮಾಡ್ಕೊಂಡಿರೋಂಥ ಡಿಟಾಕ್ಸ್ ಡ್ರಿಂಕ್ ಏನಿದೆಯಲ್ಲ, ನಮ್ಮ ಬಾಡಿಗೆ ಎಷ್ಟು ಬೆನಿಫಿಟ್ಸ್ ಕೊಡುತ್ತೆ ಗೊತ್ತಾ. ಈವನ್ ಇದನ್ನು ಬರೀ ವೆಯ್ಟ್ ಲಾಸ್ ಅಷ್ಟೇ ಅಲ್ಲದೆ, ಯಾರಿಗೆಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ ಆ್ಯಂಡ್ ತುಂಬ ಓವರ್ ವೇಟಿಂದ ಏನೇ ಎಲ್ಲ ಕರೆಕ್ಟಾಗಿ ಡಯಟ್ ಮಾಡ್ತಾಯಿದ್ದೀವಿ ಆದ್ರೂ ನಮಗೆ ರಿಸಲ್ಟ್ಸ್ ಬರ್ತಾ ಇಲ್ಲ, ವೆಯ್ಟ್ ಗೇನ್ ಆಗ್ತಾನೇ ಇದ್ದೀವಿ, ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ಳೋರು ಈ ಡ್ರಿಂಕ್ನ ಡೈಲಿ ಮಾರ್ನಿಂಗು ನೀವು ವೆಯ್ಟ್ ಲಾಸ್ ಡ್ರಿಂಕ್ ಥರ ತೊಗೊಳ್ಳಿ. ಲೈಕ್ ಎಂಟಿ ಸ್ಟಮಕಲ್ಲಿ ತೊಗೊಂಡ್ರೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ತುಂಬ ಚೆನ್ನಾಗಿ ಫ್ಯಾಟ್ ಬರ್ನಿಂಗ್ ಪ್ರಾಸೆಸ್ಸಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕುದಿಸ್ಕೊಂಡಾದಮೇಲೆ ಇದಕ್ಕೆ ಬೇರೆ ಏನೂ ಆ್ಯಡ್ ಮಾಡ್ಕೊಳ್ಳೋದು ಬೇಡ. ನಿಮಗೆ ಬೇಕಿತ್ತು ಅಂದರೆ ಸ್ವಲ್ಪ ಲೆಮನ್ ಆ್ಯಡ್ ಮಾಡಿಕೊಂಡು ತೊಗೊಳ್ಬೋದು. ಇದನ್ನು ನಾನು ಡಿಟಾಕ್ಸ್ ಡ್ರಿಂಕ್ ಆಗಿ ಹೊರಗಡೆ ಫುಡೆಲ್ಲ ತಿಂದು ಬಂದಾಗ ಈ ಥರ ಡಿಟಾಕ್ಸ್ ಡ್ರಿಂಕ್ಗಳನ್ನ ತೊಗೊಳ್ತಿರ್ತೀನಿ. ಸೊ ನಿಮ್ಮ ಹತ್ರ ಈ ಥರ ನುಗ್ಗೆ ಸೊಪ್ಪಾಗಿರ್ಬೋದು, ಕರಿಬೇವು ಅವೈಲಬಲ್ ಇಲ್ಲ, ನಮ್ಮ ಹತ್ರ ಇಲ್ಲ ಅಂದರೆ ದಾಲ್ಚಿನ್ನಿ ಚಕ್ಕೆ ಇರುತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ. ಆ್ಯಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಈ ವೆಯ್ಟ್ ಲಾಸ್ ಡ್ರಿಂಕ್ನ ಡೈಲಿ ಒಂದೇ ಸಲ ತೊಗೊಳ್ಬೇಕು. ಸೊ ಹಾಗಾಗಿ ನೀವು ಈ ಡಿಟಾಕ್ಸ್ ಡ್ರಿಂಕ್ನ ಒಬ್ಬೊಬ್ಬರು 2 ಸಲ, ದಿನಕ್ಕೆ 2 ಸಲ ತೊಗೊಳ್ತಿರ್ತಾರೆ, ಮಾರ್ನಿಂಗು ಮತ್ತು
ನೈಟ್ ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಇದು ಸ್ವಲ್ಪ ಬಾಡಿಗೆ ಹೀಟಿಂಗ್ ಎಫೆಕ್ಟ್ ಕೊಡುತ್ತೆ. ನೈಟ್ ಡಿನ್ನರ್ಗೆ ಸ್ವಲ್ಪ ಕರ್ಡ್ ಬೌಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಡೈಜೆಷನ್ಗೂ ಎಲ್ಲ ಫುಡ್ ತಿಂದಿರ್ತೀವಲ್ಲ ಚೆನ್ನಾಗಾಗುತ್ತೆ ಅಂದ್ಕೊಂಡು ಇದಕ್ಕೇನಿಲ್ಲ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಕನ್ಸಿಸ್ಟೆನ್ಸಿ ಚೆನ್ನಾಗಿತ್ತು ಅಂದರೆ ನಮಗೆ ಬೌಲ್ ಅಂದರೆ ಕರ್ಡ್ ಬೌಲ್ ಚೆನ್ನಾಗಿರುತ್ತೆ. ನೀವು ಡೈಲಿ ಬರೀ ಸಲಾಡ್ನೆಲ್ಲ ತಿನ್ನೋದಕ್ಕಾಗೋದಿಲ್ಲ ಅಂದರೆ ಅಂಥವ್ರು ಮಧ್ಯಾಹ್ನ ಲಂಚ್ ಟೈಮಲ್ಲಿ ಇದನ್ನ ಇನ್ಕ್ಲೂಡ್ ಮಾಡ್ಕೋಬೋದು. ಸೊ ನೋಡಿ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ಮೊಸರನ್ನ. ಈಗ ಇದಕ್ಕೆ ಒಂದು ಅರ್ಧ ಬೌಲಷ್ಟು ತುರಿದಿರೋ ಅಂಥ ಸೌತೆಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದರಲ್ಲಿ ನೀವು ಕ್ಯಾರೆಟ್ ಬೇಕಿದ್ದರೂ ತುರಿದಿರೋಂಥ ಕ್ಯಾರೆಟು ಆ್ಯಂಡ್ ಸ್ವಲ್ಪ ಆನಿಯನ್ಸು ಆ ಥರ ಸಲಾಡ್ ಥರ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೋದು. ಬಟ್ ಇಲ್ಲಿ ನಾನು ಜಸ್ಟು ಸೌತೆಕಾಯಿ ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ದಾಳಿಂಬೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಬೇಕಿದ್ದರೆ ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡರ್ನೂ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ರೋಸ್ಟ್ ಮಾಡಿರೋಂಥ ಜೀರಿಗೆ ಪೌಡರ್ ಅಥವಾ ನಮಗೆ ಚಾಟ್ ಮಸಾಲ ಚಾಟ್ ಪೌಡರ್ ಅಂತ ಸಿಗುತ್ತಲ್ಲ, ಸೊ ಅದನ್ನು ಬೇಕಿದ್ದರೂ ಆ್ಯಡ್ ಮಾಡಿಕೊಂಡು ತೊಗೊಳ್ಬೋದು. ಸೊ ಇದು ಒಂದು ಸಿಂಪಲ್ ಕರ್ಡ್ ಬೌಲು. ಸೊ ಇದ್ರ ಜೊತೆಗೆ ನಾನು ಏನು ಮಾಡ್ಕೊಂಡಿದ್ದೀನಿ ಅಂತಂದರೆ ನೈಟ್ ಎಲ್ಲರಿಗೂ ಮನೆಯಲ್ಲಿ ಉಪ್ಪಿಟ್ಟು ಮಾಡಿದ್ದೆ. ಸೊ ಹಾಗಾಗಿ ಒಂದು 4 ತುತ್ತಾಗೋಷ್ಟು ಉಪ್ಪಿಟ್ಟನ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಮಾಡ್ಕೊಂಡಿರೋಂಥ ಈ ಕರ್ಡ್ ಬೌಲ್ ತೊಗೊಂಡು ನಾನು ಡಿನ್ನರ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿನ ಡೇ ಯಾವ ಥರ ಮ್ಯಾನೇಜ್ ಮಾಡ್ಕೊಂಡಿದ್ದೀನಿ ನನ್ನ ಡಯಟಲ್ಲಿ ಅನ್ನೋದನ್ನ ಶೇರ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಆ್ಯಂಡ್ ಎಷ್ಟೊಂದು ಜನಕ್ಕೆ ನಾವು ಡಯಟೆಲ್ಲ ಮಾಡ್ತಾಯಿದ್ದೀವಿ, ಹೊರಗಡೆ ಫುಡ್ ತಿಂದುಬಿಡ್ತೀವಿ, ಇಲ್ಲ ಅಂತಂದರೆ ಯಾವ ಥರ ನಾವು ಮ್ಯಾನೇಜ್ ಮಾಡ್ಕೋಬೇಕು ಅಂತ ಎಷ್ಟೊಂದು ಕನ್ಫ್ಯೂಷನಲ್ಲಿ ಇರ್ತಿರಲ್ಲ, ಅಂಥವ್ರಿಗೆಲ್ಲ ಈ ವಿಡಿಯೋ ಯೂಸ್ ಆಗುತ್ತೆ. ಸೊ ಅವ್ರಿಗೂ ಐಡಿಯಾ ಸಿಗುತ್ತೆ. ಓಕೆ, ನಾವು ನಮ್ಮ ಡಯಟ್ ಬ್ರೇಕ್ ಆದ್ರೂ ನಾವು ಯಾವ ಥರ ನಮ್ಮ ವೆಯ್ಟ್ ಲಾಸ್ ಜರ್ನಿನ ಕಂಟಿನ್ಯೂ ಮಾಡ್ಕೊಳ್ಬೋದು ಅಂತ. ಸೊ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನೂ ಮುಂದೆ ಒಳ್ಳೆ ವ್ಲಾಗ್ಸ್ನ ನಿಮಗಿಷ್ಟ ಆಗೋ ಥರ ನನ್ನ ಡಯಟ್ ರೊಟೀನ್ ವ್ಲಾಗ್ಸ್ ಆಗಿರ್ಬೋದು, ಒಳ್ಳೆ ವೆಯ್ಟ್ ಲಾಸ್ ರೆಸಿಪೀಸ್ ಆಗಿರ್ಬೋದು, ಎಲ್ಲನೂ ಶೇರ್ ಮಾಡ್ತಿರ್ತೀನಿ. ಸೊ ನೀವು ಅವನ್ನೆಲ್ಲ ಮಿಸ್ ಮಾಡದೆ ನೋಡಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡಿಟ್ಕೊಂಡಿರಬೇಕು. ಆ್ಯಂಡ್ ಮೊದಲೇ ತಿಳಿಸಿದಾಗೆ ಇವತ್ತು ನಾನು ವರ್ಕೌಟ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಮಾರ್ನಿಂಗೆ. ಬಟ್ ಆ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ, ಬಟ್ ರೆಕಾರ್ಡೇ ಆಗಿಲ್ಲ. ಸೊ ಹಾಗಾಗಿ ಆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿಲ್ಲ. ಬಟ್ ನೀವು ನಾನು ತೋರಿಸೋ ಪ್ರೀವಿಯಸ್ ಡೇಸಲ್ಲಿ ನಾನೇನು ತೋರಿಸಿದ್ನಲ್ಲ ವರ್ಕೌಟ್ಸ್ ವೀಡಿಯೋಸು, ಅದರಲ್ಲಿ ಯಾವುದಾದ್ರೂ ಒಂದು ನೀವು ವರ್ಕೌಟ್ಸ್ನ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಮಿನಿಮಮ್ 21 ಮಿನಿಟ್ಸ್ ನಾವು ವರ್ಕೌಟ್ಸ್ ಚಾಲೆಂಜ್ನ ತೊಗೊಂಡಿರೋದ್ರಿಂದ ಸೊ ಕಂಪಲ್ಸರಿಯಾಗಿ 21 ಮಿನಿಟ್ಸ್ನ ವರ್ಕೌಟ್ಸ್ ಮಾಡಿ. ಆ್ಯಂಡ್ ನಿನ್ನೆ ಎಷ್ಟು ವೆಯ್ಟ್ ಲಾಸ್ ಆಗಿರ್ಬೋದು ಈ ಚಾಲೆಂಜಿಂದ, ಆ್ಯಂಡ್ ಯಾವ ಥರ ರಿಸಲ್ಟ್ಸ್ ಬಂದಿರ್ಬೋದು ಗೆಸ್ ಮಾಡಿ ಅಂತ ಕೇಳಿದೆ. ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದೀರಾ. ಇನ್ನೂ ಒಂದು 3 ಡೇಸ್ ಆದಮೇಲೆ ನಾನು ನಿಮಗೆ ರಿವೀಲ್ ಮಾಡ್ತೀನಿ ಇದರಿಂದ ಯಾವ ಥರ ರಿಸಲ್ಟ್ ಬಂದಿದೆ ಅನ್ನೋದನ್ನ. ಸೊ ವೆಯ್ಟ್ ಮಾಡ್ತಾಯಿರಿ.